ಸಮೀರ್ ಒಂದು ವಿಡಿಯೋವನ್ನು ಮಾಡಿ ಬಿಡ್ತಾರೆ. ಅದು ಸೌಜನ್ಯಾಳ ಚರ್ಚೆಯನ್ನು ಮತ್ತೆ ಕರ್ನಾಟಕದಲ್ಲಿ ಭುಗಿಲೇಳುವಂತೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಕುತ್ತಾರು ಎನ್ನುವಂಥ ಒಂದು ಊರು ಸರ್, ಅಲ್ಲೊಂದು ವಿಶಾಲವಾದ ಆಧ್ಯಾತ್ಮಿಕ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಕೊರಗಜ್ಜನ ಸಾನ್ನಿಧ್ಯ ಅಂದರೆ ಅದು ಬಹುದೊಡ್ಡ ಆಧ್ಯಾತ್ಮಿಕವಾದಂಥ ಒಂದು ಕೇಂದ್ರ. ಆ ಸ್ಥಳಕ್ಕೆ ಚಕ್ರವರ್ತಿ ಸೂಲಿಬೆಲೆ ಎನ್ನುವಂಥ ಒಬ್ಬ ವಾಗ್ಮಿ ಅಂತ ಕರೀತಾರೆ, ಅವರನ್ನ ಅತಿಥಿಯಾಗಿ ಕರೆಯಲಾಗುತ್ತೆ. ಆ ಅತಿಥಿ ಬಂದು ಅಲ್ಲಿ ಭಾಷಣ ಮಾಡಿದ್ದೇನು ಗೊತ್ತಾ? ಹಿಂದೂ ಹುಡುಗರಿಗೆ ಹಿಂದೂ ಹೆಣ್ಣು ಮಕ್ಕಳು ಸಿಗದೇ ಇದ್ದರೆ ಅನ್ಯ ಧರ್ಮೀಯ ಹೆಣ್ಣು ಮಕ್ಕಳನ್ನು ಕೂಡ ಪ್ರೇಮಿಸಿ ಮದುವೆಯಾಗಿ ಅಂತಾರೆ. ಹಾಗಾದ್ರೆ ಈ ಮುಸಲ್ಮಾನ್ ಹುಡುಗರು ಹಿಂದೂ ಹುಡುಗಿಯರನ್ನ ಮದುವೆ ಆದರೆ ಲವ್ ಜಿಹಾದು, ಸೂಲಿಬೆಲೆ ಹೇಳಿದ ಹಾಗೆ ಏನಾದರೂ ಒಂದು ವೇಳೆ ಮದುವೆ ಆದರೆ ಅದು ಯಾವ ಜಿಹಾದು ಅಂತ. ಮೊದಲನೇದಾಗಿ ಯುವಕರಿಗೆ ಹೋಗಿ, ನೀವು ಯುವಕರಾಗಿ ಧರ್ಮ, ಜಾತಿ ಅಥವಾ ಈ ಥರದ್ದು ಬಣ್ಣ, ಈ ಥರದ್ದೆಲ್ಲ ಮೀರಿ, ವರ್ಗ, ಈ ಥರದ್ದೆಲ್ಲ ಮೀರಿ ಪ್ರೀತಿಸಿ ಅನ್ನೋದು ಭಾಳ ಒಂದು ಉತ್ತಮವಾದ ಆಲೋಚನೆ. ಪ್ರೀತಿಸಿ ಮದುವೆ ಆಗಿ ಅನ್ನೋದು ಭಾಳ ಉತ್ತಮವಾದ ಆಲೋಚನೆ. ಅದು ನೀವು ಅದು ಭಾಳ ಒಳ್ಳೆಯದೇ ಅದು. ಆದರೆ ಯಾವಾಗ ನೀವು ಗಂಡಸರಿಗೆ ಫೋಕಸ್ ಮಾಡಿ, ಒಂದು ಸಿದ್ಧಾಂತದ ಗಂಡಸರಿಗೆ ಫೋಕಸ್ ಮಾಡಿ, ಆ ಸಿದ್ಧಾಂತ ಬಿಟ್ಟು ಬೇರೆ ಹೆಂಗಸರನ್ನು ಅಥವಾ ಒಂದು ಧರ್ಮದ ಹೆಂಗಸರನ್ನು ಅಥವಾ ಒಂದು ಜಾತಿಯ ಹೆಂಗಸರನ್ನು ಅಥವಾ ಆ ಸಿದ್ಧಾಂತ ಬಿಟ್ಟಿರೋ ಹೆಂಗಸರನ್ನು ನೀವು ಟಾರ್ಗೆಟ್ ಮಾಡಿ ಪ್ರೀತಿಸಿ ಮದುವೆ ಮಾಡಿ ಅಂತ ಹೇಳ್ತಿರಲ್ಲ, ಇದು ಮಹಿಳಾ ವಿರೋಧಿ, ಇದು ಒಂದು ಭಾಳ ಒಂದು ಕೆಟ್ಟ ಸಂದೇಶ ಹೇಳುತ್ತೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಅದು ಯಾವುದೇ ಸಿದ್ಧಾಂತ ಮಾಡಿದ್ರು. ನಾನು ಲವ್ ಜಿಹಾದ್ ಅನ್ನೋ ಒಂದು ಪರಿಕಲ್ಪನೆ, ನಾನು ಅದಕ್ಕೆ ಒಂದು ನನಗೆ ಸ್ವಲ್ಪ ಸಮಸ್ಯೆ, ನನಗೆ ಅದು ಆ ಕಾನ್ಸೆಪ್ಟೇ ನಾನು ಒಪ್ಪಲ್ಲ. ಯಾಕೆಂದರೆ ಬಹುತೇಕರು ಅದು ಒಂದು ಮುಸ್ಲಿಂ ಹುಡುಗ, ಅದು ಮುಸ್ಲಿಮೇತರ ಹುಡುಗಿ ಆಗಿರ್ಬೋದು, ಮುಸ್ಲಿಂ ಹುಡುಗಿ ಮುಸ್ಲಿಮೇತರ ಹುಡುಗ ಆಗಿರ್ಬೋದು, ನಮ್ಗೆ ಏನೇ ಇದ್ರೂ ಅದು ಪ್ರೀತಿಸಿ ಮದುವೆ ಆಗ್ತಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ಬಟ್ ಯಾರಾದರೂ ಧರ್ಮದ ದೃಷ್ಟಿನಲ್ಲೇ ಅದನ್ನು ಹುಡುಗರಾಗಿ ನೀವು ಬೇರೆ ಅನ್ಯ ಹುಡುಗಿಯರನ್ನು ಫೋಕಸ್ ಮಾಡಿ ಹೇಳಿದ್ರೆ, ಇಸ್ಲಾಮಿಸ್ಟ್ ಅಥವಾ ಯಾವುದೋ ಒಂದು ಧರ್ಮ ಆದರೂ ಕೂಡ, ಸಿದ್ಧಾಂತ ಆದರೂ ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ದ್ಯಾಟ್ ಈಸ್ ಆ್ಯಂಟಿ ವಿಮೆನ್, ದ್ಯಾಟ್ ಈಸ್ ಅ ಕಮ್ಯುನಲ್ ಮೈಂಡ್ ಸೆಟ್, ದಟ್ ಈಸ್ ಅ ವೆರಿ ಪ್ರಾಬ್ಲಮ್ಯಾಟಿಕ್, ಪ್ರಶ್ನಾರ್ಹ ವಿಚಾರ. ಸೊ ಈ ರೀತಿ ಮಾತುಗಳನ್ನು ಮಾಡಿರೋದು ನನಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ನಮಗೆ ಅದೇನು ಕಾಣುತ್ತೆ ಅಂದರೆ, ನಾವು ಹೆಂಗೆ ಒಂದು ಮಹಿಳೆಯರನ್ನ ಪೊಸೆಸ್ ಮಾಡ್ಬೋದು. ನಮ್ಮ ಸಿದ್ಧಾಂತದಲ್ಲಿ ನೋಡಿ ಸಾಹಿಲ್ ಅವರೇ, ಗಂಡಸ ಹೆಂಗಸರು ಮತ್ತು ಟ್ರಾನ್ಸ್ಜೆಂಡರ್ ಎಲ್ಲರೂ ಸರಿ ಸಮಾನರು. ನಮಗೆ ಮಹಿಳೆಯರು, ನಮಗೆ ಈ ಒಂದು ಸಮಾಜ ಕಟ್ಟೋದ್ರಲ್ಲಿ ಅಹಿಂಸಾವಾದದ ಯೋಧರು ನಮ್ಮ ಸಿದ್ಧಾಂತದಲ್ಲಿ. ನಾನು ಯಾವತ್ತಾರು ಜನರ ಹತ್ರ ಮಾತಾಡಿದ್ರೆ ನಾನು ಬರೀ ಗಂಡಸರನ್ನ ಫೋಕಸ್ ಮಾಡಿ ಮಾತಾಡೋನಲ್ಲ, ಗಂಡಸರ ಹೆಂಗಸರು, ಟ್ರಾನ್ಸ್ಜೆಂಡರು, ಎಲ್ಲ ಲಿಂಗಗಳ ಪರವಾಗಿ ನಾವು ಒಂದು ಸಮಾಜದ ಪರವಾಗಿ ಮಾತಾಡ್ತೀನಿ ನಾನು. ಬಟ್ ಈ ಒಂದು ಕೆಲವು ಸಿದ್ಧಾಂತಗಳು, ಅದು ಹಿಂದುತ್ವ ಇರ್ಬೋದು, ಈ ಸೂಲಿಬೆಲೆ ಮಾತಾಡಿರೋ ವಿಚಾರದಲ್ಲಾಗಿರ್ಬೋದು, ಅಥವಾ ಕೆಲವೊಂದು ಝಯನಿಸ್ಟ್ ಸಿದ್ಧಾಂತಗಳಿರ್ಬೋದು, ಒಂದು ಇಸ್ಲಾಮಿಸ್ಟ್ ಸಿದ್ಧಾಂತಗಳಿರ್ಬೋದು, ಅಥವಾ ಯಾವುದೇ ಒಂದು ಸಿದ್ಧಾಂತ ಈ ರೀತಿ ಬರೀ ಯುವಕ ಹುಡುಗರನ್ನ ಫೋಕಸ್ ಮಾಡಿ ಹುಡುಗಿಯನ್ನ ಟಾರ್ಗೆಟ್ ಮಾಡೋ ಒಂದು ಮನಸ್ಥಿತಿ ಬರುತ್ತಲ್ಲ, ಅದು ಇದು ಭಾಳ ಡೇಂಜರಸ್. ಅದು ಸಂವಿಧಾನ ವಿರೋಧಿ, ಅದು ಮಹಿಳಾ ವಿರೋಧಿ, ಅದು ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕ. ಒಂದು ವೇಳೆ ಸೂಲಿಬೆಲೆ ಹೇಳಿದ ರೀತಿಯಲ್ಲಿ ಒಬ್ಬ ಮುಸಲ್ಮಾನ ಮೌಲ್ವಿನ ಯಾರಾದರೂ ಸ್ಪೀಚ್ ಮಾಡಿದ್ದಿದ್ದರೆ ಕರ್ನಾಟಕಕ್ಕೆ ಬೆಂಕಿ ಬೀಳ್ತಾ ಇತ್ತು. ನಿಜ. ಯಾಕೆ ಡಿಸ್ಕ್ರಿಮಿನೇಷನ್ ಅಂತ? ಸೂಲಿಬೆಲೆ ವಿರುದ್ಧ FIR ಆಗೋದಕ್ಕೆ 3-4 ದಿನ ಬೇಕಾಗಿತ್ತು. ಮುಸಲ್ಮಾನ ಮಾಡಿದ್ದಿದ್ರೆ ಅರ್ಧ ಗಂಟೆಯಲ್ಲಿ ಇಷ್ಟೊತ್ತಿಗೆ ಏನೂ ಆಗಿರೋದು. ನನ್ನ ಪ್ರಕಾರ FIRಗಿಂತ ಈ ಮಾತು ಬಂದಿದೆಯಲ್ಲ, ನಾನು ಕೂಡ ಓದಿದೆ, ನಾನು ಕೂಡ ಅದರ ಪ್ರತಿಕ್ರಿಯಿಸಿದೆ, ನಾನು ಕೂಡ ಅವ್ರು ಮಾತಾಡೋದು ನೋಡಿದೆ. ಅವ್ರು ಇಲ್ಲ, ಇದನ್ನು ಭಾಳ ವಿಶಾಲವಾಗಿ ಬೇರೆ ಧರ್ಮದವ್ರು ಮದುವೆ ಆಗಿ ಅಂತ ಹೇಳಿದ್ರು. ಪ್ರೇಮದ ಸಂದೇಶ ಅಲ್ಲ ಅದು. ಯಾಕೆಂದರೆ ಅದು ಕ್ಲಿಯರ್ ಕಟ್ಟಾಗಿ ನಿಮ್ಮ ಸಿದ್ಧಾಂತ ಬಿಟ್ಟು, ನಿಮ್ಮ ಧರ್ಮ ಬಿಟ್ಟು ನೀವು ಮಹಿಳೆಯನ್ನು ಟಾರ್ಗೆಟ್ ಮಾಡ್ತಿರೋದು, ಅದು ಒಂದು ಲವ್ ಟಾರ್ಗೆಟಿಂಗ್, ಅದು ಟಾರ್ಗೆಟಿಂಗ್ ಆಫ್ ವಿಮೆನ್ ಅಂತ ನನ್ನ ವಾದ. ಬಟ್ ಅದಕ್ಕೂ ಭಾಳ ಬ್ಯಾಕ್ಲ್ಯಾಶ್ ಬಂತು ಸಾಹಿಲ್ ಅವರೇ. ಕರ್ನಾಟಕ ಜನ ಅದರಲ್ಲೂ ಕೂಡ ಅವರ ಸಿದ್ಧಾಂತ ಒಪ್ಪೋರು ಇದ್ದರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಓವರ್ ಆರ್ಚಿಂಗ್ ಕರ್ನಾಟಕ ಜನರಲ್ಲಿ ಭಾಳ ಅದಕ್ಕೆ ವಿರೋಧ ಬಂತು, ಸೋಷಿಯಲ್ ಮೀಡಿಯಾದ ವಿರೋಧ ಬಂತು. ಸೂಲಿಬೆಲೆ ಅವರು ಅದನ್ನು ಮೀಡಿಯಾ ಮುಂದೆ ಅದಕ್ಕೆ ಅವರ ಪ್ರತಿಕ್ರಿಯೆ ಕೊಡಬೇಕಾಗಿ ಮೀಡಿಯಾನೂ ಗಟ್ಟಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಸೊ ದೇರ್ ವಾಸ್ ಬ್ಯಾಕ್ಲ್ಯಾಶ್. ಬಟ್ ಆದರೂ ಕೂಡ ನೀವು ಹೇಳೋದು ನಿಜ, ಒಂದು ಅಲ್ಪಸಂಖ್ಯಾತ, ಅದು ಯಾವುದೇ ಧಾರ್ಮಿಕ ಅಲ್ಪಸಂಖ್ಯಾತ, ಸ್ಪೆಸಿಫಿಕ್ ಆಗಿ ಒಬ್ಬ ಮುಸಲ್ಮಾನ್ ಅಲ್ಪಸಂಖ್ಯಾತ ಮೌಲ್ವಿನೋ ಅಥವಾ ಸಿದ್ಧಾಂತವಾದಿನೋ ಆ ರೀತಿ ಮಾತಾಡಿದ್ದಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅದು ಒಂದು ಇದಾಗ್ತಾ ಇತ್ತು.
ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಆಗ್ತಾ ಇತ್ತು, ಅದರಲ್ಲಿ ಹೇಳೋದು ನಿಜ. ಬಟ್ ಈ ವಿಚಾರದಲ್ಲೂ ಕೂಡ ಜನರಿಗೆ ಭಾಳ ಜಾಗೃತಿ ಆಗ್ತಾ ಇದೆ. ಒಂದು ಲಿಂಗ ಸಮಾನತೆಯ ಕೂಗು ಗಟ್ಟಿಯಾಗಿ ಬರ್ತಾ ಇದೆ. ಈ ಪುರುಷ ಪ್ರಧಾನ ವ್ಯವಸ್ಥೆ ಎಷ್ಟು ಅಪಾಯಕಾರಿ ಒಂದು ಉತ್ತಮ ಸಮಾಜಕ್ಕೆ ಅನ್ನೋದು ಸಮಾಜಕ್ಕೂ ಒಂದು ಜಾಗೃತಿ ಆಗ್ತಾ ಇದೆ. ಸೊ ಆ ದೃಷ್ಟಿನಲ್ಲಿ ಸೂಲಿಬೆಲೆ ಅವ್ರದ್ದು ಮಾತುಗೂ ವಿರೋಧ ಬಂತು, ಆ್ಯಂಡ್ ಅದು ಕೂಡ ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇದೇ ಸೂಲಿಬೆಲೆ ವಿಚಾರವಾಗಿ ಹಾನರೇಬಲ್ ಸ್ಪೀಕರ್ ಅಂದರೆ ನಮ್ಮ UT ಖಾದರ್ ಸಾಹೇಬರು ಅವ್ರ ಜೊತೆ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, ಈ ಥರ ಮಾತನಾಡ್ತಾ ಹೋದರೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು ಅಂತ. ಆ ಸಂದರ್ಭದಲ್ಲಿ ಹಾನರೇಬಲ್ ಸ್ಪೀಕರ್ ಅಂದರೆ ಸಭಾಪತಿ, ಹೌದು ಸಭಾಪತಿ, ಅವ್ರು ಹೇಳ್ತಾರೆ, ಅವರಿಗೆ ಪ್ರಚಾರದ ಆಸೆ ರೀ, ಅವ್ರ ಮೇಲೆ ಎಷ್ಟೇ FIR ಹಾಕಿದ್ರು ಕೂಡ ಅವ್ರ ಬುದ್ಧಿ ಕಲಿಯೋದಿಲ್ಲ. ಈ ಥರದೊಂದು ನಿಸ್ಸಹಾಯಕತೆಯನ್ನು ತೋರ್ಪಡಿಸ್ತಾರೆ. ಒಂದು ಹೇಳ್ತೀನಿ ಸಾಯಿದವ್ರೆ, ನಮಗೆ ಅಫ್ಕೋರ್ಸ್ ನಮಗೆ ಎಷ್ಟೋ ಇಷ್ಟ ಇಲ್ಲದಿರೋ ವಿಚಾರಗಳು ಜನ ಮಾತಾಡ್ತಾರೆ. ಇಷ್ಟ ಇಲ್ಲದಿರೋ ವಿಚಾರ ಜನ ಮಾತಾಡಿದ ತಕ್ಷಣ ಅದನ್ನು ಆ ಕಾರಣಕ್ಕೆ ನೀವು ಜೈಲಿಗೆ ಹಾಕಬೇಕು, ಬಂಧಿಸಬೇಕು, ನೀವು ಒಂದು ರೀತಿ ಅವರನ್ನು ಅರೆಸ್ಟ್ ಮಾಡಬೇಕು ಅಥವಾ FIR ಹಾಕಬೇಕು ಅನ್ನೋದು ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮಗೆ ಇಟ್ ಡಿಪೆಂಡ್ಸ್ ಆನ್ ದ ಕೇಸ್ ಬೈ ಕೇಸ್. ಆರ್ಟಿಕಲ್ ಅದು ಯಾವ ಸೆಕ್ಷನ್ ಹಾಕ್ತೀವಿ. ಆರ್ಟಿಕಲ್ 19 ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವತಂತ್ರ, ಮಾಧ್ಯಮದ ಸ್ವಾತಂತ್ರ್ಯ, ಪ್ರತಿಭಟನೆ ಸ್ವಾತಂತ್ರ್ಯ, ಇದೆಲ್ಲ ಆರ್ಟಿಕಲ್ 19 ಅಡಿಯಲ್ಲಿ ಬರುತ್ತೆ. ಆರ್ಟಿಕಲ್ 19 ಇಸ್ ನಾಟ್ ಎಲ್ಲಾನು ಕೂಡ ಕ್ಲಿಯರ್ ಕಟ್ ಆಗಿ ಅದರಲ್ಲಿ ಹೇಳಿಲ್ಲ. ಒಂದು ಓವರ್ ಆರ್ಚಿಂಗ್ ಆಗಿ ನಮ್ಮ ಪ್ರೊವೋಕ್ ಮಾಡಬಾರ್ದು ಅನ್ನೋದು ಇದೆಯಲ್ಲ, ಒಂದು ಸಮುದಾಯವನ್ನ ಪ್ರಚೋದನೆ ಮಾಡಬಾರ್ದು ಅನ್ನೋದು ಕೂಡ ಅದು ನಮಗೆ ಕಾನೂನಾತ್ಮಕವಾಗಿ ನಾವು ನೋಡಬೇಕು. ಯಾವ ಸೆಕ್ಷನ್ ಹಾಕ್ತೀವಿ, ಇಸ್ ಇಟ್ ಸಮ್ಹೌ ಅಂಡರ್ಮೈನಿಂಗ್ ದ ಮಾಡೆಸ್ಟಿ ಆಫ್ ವುಮೆನ್ ಅನ್ನೋ ಪ್ರಶ್ನೆ ಬರ್ಬೋದು. ಇಸ್ ಇಟ್ ಸಮ್ಹೌ ಪ್ರವೋಕಿಂಗ್ ಅಂದಿದ ತಕ್ಷಣ ನಾವು ಕೂಡ ಅನೇಕ ವಿಚಾರಗಳು ಮಾತಾಡ್ತೀವಿ. ಅಸಮಾನತೆ ವಿರುದ್ಧ ಮಾತಾಡ್ತೀವಿ. ಈ ಒಂದು ಬ್ರಾಹ್ಮಣ್ಯದ ಜನ್ಮ ಆಧಾರಿತ ಸವಲತ್ತು ಕೆಲವರು ಜಾಸ್ತಿ ಸಿಕ್ಕಿದೆ, ಕೆಲವರು ಕಡಿಮೆ ಸಿಕ್ಕಿದೆ ಅಂತ ಮಾತಾಡ್ತೀವಿ. ನಾವು ಕೂಡ ತಾರತಮ್ಯದ ವಿರುದ್ಧ ಮಾತಾಡ್ತೀವಿ. ಕೆಲವ್ರಿಗೆ ಅದು ಪ್ರವೋಕ್ ಆಗಿದ ತಕ್ಷಣ ನಾವು ಹೇಳೋದು ಸುಳ್ಳಾಗಲ್ಲ. ಆಮೇಲೆ ನಾವು ಹೇಳೋದು ಸುಳ್ಳಾದರೂ ಕೂಡ ನಮಗೆ ಹೇಳೋ ಹಕ್ಕುಗಳಿರುತ್ತೆ ಎಷ್ಟೋ ಸರಿ. ಯಾಕೆಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಷ್ಟು ವರ್ಷ 14 ವರ್ಷದಿಂದ ನಾನು ಎಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ. ಈ ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಬೇಕಾದರೆ ನಿಮಗೆ ಬೇಕಾಗಿರೋ ಪ್ರೂಫು, ಎವಿಡೆನ್ಸು, ಎಲ್ಲ ಫ್ಯಾಕ್ಟು ನಿಮಗೆ ತೋರಿಸ್ಬಲ್ಲೆ. ಯಾವುದನ್ನು ನನ್ನ ತಲೆಗೆ ಹೋದಂಗೆ ನಾನು ಹೇಳಲ್ಲ, ಎಲ್ಲ ಒಂದು ಎವಿಡೆನ್ಸ್ ಬೇಸ್ಡ್. ಬಟ್ ಈ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಎವಿಡೆನ್ಸ್ ಇಲ್ಲದೆ ಸುಳ್ಳನ್ನು ಮಾತಾಡೋಕ್ಕೆ ಹಕ್ಕಿದೆ, ಉತ್ತಮವಾದ ಆಲೋಚನೆ ಹೇಳೋಕ್ಕೆ ಹಕ್ಕಿದೆ, ಪೆದ್ದದ ಆಲೋಚನೆ ಹೇಳೋಕ್ಕೆ ಹಕ್ಕಿದೆ. ನಾನು ನಿಜ ಹೇಳ್ತೀನಿ, ಈ ಪಕ್ಷಗಳು, ಈ BJP, ಕಾಂಗ್ರೆಸ್, JDS ಪಕ್ಷಗಳಲ್ಲಿ ನಾನು ಅನೇಕರು ಮೂರ್ಖತನದಲ್ಲಿ ಮಾತಾಡ್ತಾರೆ. ಅವ್ರು ಮೂರ್ಖತನದಲ್ಲಿ ಮಾತಾಡಿದ ತಕ್ಷಣ ಅವ್ರಿಗೆಲ್ಲ ಜೈಲಿಗೆ ಹಾಕೋಕ್ಕಾಗತ್ತಾ? ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಹಂಸಲೇಖ ಅವ್ರದ್ದು ಅವಾಗ ಈ ಇಂಟರ್ವ್ಯೂನಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅವ್ರದ್ದು ಕೂಡ ಒಂದು ಚರ್ಚೆ ನಡೀತು. ಅವರು ಅವಾಗ ಒಂದು ದಲಿತರು, ಬಲಿತರು, ಮಟನ್ನು, ಫ್ರೈಯು, ಚಿಕನ್ನು ಈ ಥರದ ಅವಾಗ ಮಾತಾಡಿದ್ರು. ಅದಕ್ಕೆ ಭಾಳ ವಿರೋಧ ಬಂತು, ಪೊಲೀಸ್ ಕೇಸು ಬಂತು. ನಾವು ಅದಕ್ಕೆಲ್ಲ ನಾವು ಪ್ರತಿರೋಧ ಮಾಡಿದ್ವಿ. ಆ ಕೇಸು ಮಾಂಸದ ವಿಚಾರ ಅಲ್ಲ ಸಾಹಿಲ್ ಅವರೇ, ಆ ಕೇಸು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಚಾರ. ಮಾಂಸ ಅನ್ನೋದು ಅವ್ರು ಹೇಳಿದ ಕಂಟೆಂಟ್ ಅಷ್ಟೇ, ಬಟ್ ಇಟ್ ವಾಸ್ ಅ ಕ್ವೆಶ್ಚನ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಸೊ ನಮಗೆ ನಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದು. ನಮಗೆ ಇಷ್ಟ ಇಲ್ಲದೆ ಇರೋದನ್ನು ಸಹಿಸ್ಕೊಳ್ಳೋ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು. ಬಟ್ ಇಷ್ಟ ಇಲ್ಲದೆ ಇರೋದೆಲ್ಲದು ಕೂಡ ಸತ್ಯ ಆಗಲ್ಲ, ಸುಳ್ಳು ಆಗಲ್ಲ. ಇಷ್ಟ ಇಲ್ಲದೆ ಇರೋದು ಎಲ್ಲನೂ ಕೂಡ ಜೈಲಿಗೆ ಹಾಕಬೇಕು ಅಂತಲೂ ಇಲ್ಲ, FIR ಹಾಕಬೇಕು ಅಂದರೆ ಇಷ್ಟ ಇಲ್ಲದೆ ಇರೋದು ಎಲ್ಲನೂ ಕೂಡ ಜೈಲಿಗೆ ಹಾಕದೆ ಬಿಡಬೇಕು ಅಂತಲೂ ಇಲ್ಲ. ವಿ ಹ್ಯಾವ್ ಟು ಲುಕ್ ಇಟ್ ಇನ್ ಕಾಂಟೆಕ್ಸ್ಟ್, ಕೇಸ್ ಬೈ ಕೇಸ್ ಬೇಸಿಸ್. ಬಟ್ ಒಂದು ಉತ್ತಮ ಪ್ರಜಾಪ್ರಭುತ್ವ ಅಂದರೆ ಸಾಹಿಲ್ ಅವರೇ, ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಮಾಧ್ಯಮ ಸ್ವಾತಂತ್ರ್ಯ ಮತ್ತು ಪ್ರತಿಭಟನೆ ಸ್ವಾತಂತ್ರ್ಯ ಗಟ್ಟಿಯಾಗಿದ್ದಷ್ಟು ಅದು ಭಾಳ ಒಳ್ಳೆಯ ಬೆಳವಣಿಗೆ. ಕೆಲವು ವಿಚಾರದಲ್ಲಿ ಈ ಸರ್ಕಾರವು ಸೌಜನ್ಯ ಪ್ರಕರಣದಲ್ಲಿ ಅದನ್ನು ಉಲ್ಲಂಘನೆ ಮಾಡ್ತಿರೋದನ್ನು ನಮಗೆ ಭಾಳ ದುಃಖ